ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಪ್ರಸಕ್ತ ಸಾಲಿನ ಬಜೆಟ್ ಜಾಗತಿಕ ಮೂರನೇ ಆರ್ಥಿಕ ಶಕ್ತಿಯಾಗಿ ಬೆಳೆಯಲು ಪೂರಕವಾಗಿದೆ ಅಂತ ಸ್ವರ್ಣ ಗ್ರೂಪ್ ಆಫ್ ಕಂಪನೀಸ್ ಎಂಡಿ ಡಾಕ್ಟರ್ ಸಿಎಚ್ ವಿ ಪ್ರಸಾದ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಅವರು ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಹಣದುಬ್ಬರ ನಿಯಂತ್ರಣಕ್ಕೆ ಬೇಕಾದ ಅಗತ್ಯ ಕ್ರಮಗಳ ಜೊತೆಗೆ ದೇಶದ ಸರ್ವತೋಮುಖ ಅಭಿವೃದ್ಧಿ, ದೇಶದ ಆರ್ಥಿಕತೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನು ಇಡಲಾಗಿದೆ. ಜನರನ್ನ ಮೆಚ್ಚಿಸಲು ಯಾವುದೇ ಉಚಿತ ಕೊಡುಗೆಗಳನ್ನು ನೀಡದೆ ಶಿಕ್ಷಣ, ಆರೋಗ್ಯ, ಕೃಷಿ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಮತ್ತು ಸೆಮಿಕಂಡಕ್ಟರ್, ಪ್ರವಾಸೋದ್ಯಮ, ಕ್ರೀಡೆ ಹೀಗೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿಯೂ ಕೂಡ ಧನಾತ್ಮಕ ಬೆಳವಣಿಗೆಗೆ ಹೆಚ್ಚಿನ ಗಮನ ಹರಿಸಲಾಗಿದೆ. ಹೀಗಾಗಿ ಭವಿಷ್ಯದ ದಿನಗಳಲ್ಲಿ ಆರ್ಥಿಕತೆಗೆ ಹೆಚ್ಚಿನ ಬೂಸ್ಟ್ ನೀಡೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಜೊತೆಗೆ ಆತ್ಮನಿರ್ಭರ್ ಭಾರತಕ್ಕೆ ಸಹಕಾರಿಯಾಗಲಿದೆ. ಇನ್ನು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಬೆಳವಣಿಗೆಗೆ ಹೆಚ್ಚು ಮಹತ್ವ, ಸೆಮಿಕಂಡಕ್ಟರ್ ತಯಾರಿಕಾ ಕ್ಷೇತ್ರಕ್ಕೆ ಹೆಚ್ಚು ಹಣಕಾಸು ಕಾಯ್ದಿರಿಸಲಾಗಿದೆ. ಕೃಷಿಯಲ್ಲಿ ತೆಂಗು, ಶ್ರೀಗಂಧ, ಗೋಡಂಬಿ, ಕೋಕೋದಂತಹ ಬೆಳೆಗಳಿಗೆ ಉತ್ತೇಜನ ನೀಡಲು ನಿರ್ಧರಿಸಲಾಗಿದೆ ಅಂತ ಕೂಡ ಮಾತಾಡಿದ್ದಾರೆ. ಭಾರತ ದೇಶದ ಆರ್ಥಿಕ ಮಂತ್ರಿ ಆಗಿರುವಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವಂಥ ಬಜೆಟ್ಟು ನಿಜವಾಗಲೂ ಅಭಿವೃದ್ಧಿದಾಯಕ ಬಜೆಟ್ ಆಗಿದೆ. ಈ ಒಂದು ಬಜೆಟಿನ ಪ್ರತಿಕ್ರಿಯೆ ನೀಡಲಿಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಮಾನ್ಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರು ಒಂದು ಕನಸು ಕಂಡಿದ್ದಾರೆ. ನಮ್ಮ ಭಾರತವನ್ನು ವಿಶ್ವಗುರು ಮಾಡಬೇಕು ಅಂತ ಒಂದು ಕನಸು ಕಂಡಿದ್ದಾರೆ. ಆ ಕನಸು ನೆನೆಸುವಾಗುವ ಒಂದು ಹಾದಿಯಲ್ಲಿ ಕಳೆದ 10 ವರ್ಷದಿಂದ ಏನು ಪ್ರತಿ ವರ್ಷ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ, ಅದೇ ಒಂದು ಅಭಿವೃದ್ಧಿಯ ಪರ ಬಜೆಟ್ ಇವತ್ತು ಮಂಡಿಸಿದ್ದಾರೆ. ಈ ಒಂದು ಬಜೆಟ್ದಲ್ಲಿ ವಿಶೇಷತೆ ಏನಂದರೆ ಕ್ಯಾಪೆಕ್ಸು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಗ್ರೋತ್ ಫಂಡು ಏನು ಕಳೆದ ವರ್ಷ 11.2 ಲ್ಯಾಕ್ ಕ್ರೋರ್ಸ್ ಇದೆ, ಅದನ್ನು ಇವತ್ತು 12.2 ಲ್ಯಾಕ್ ಕ್ರೋರ್ಸ್ಗೆ ಹೆಚ್ಚು ಮಾಡಿರೋದು, ಆಲ್ಮೋಸ್ಟ್ 10% ಹೆಚ್ಚು ಮಾಡಿರೋದು ಭಾಳ ಸಂತೋಷದಾಯಕ ವಿಷಯ. ಯಾಕಂದರೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಭಾರತ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಗೆ ಮೂಲಕಾರಕ. ಅದು ರೈಲ್ವೆ ಸೆಕ್ಟರ್ ಇರ್ಬೋದು, ಅಥವಾ ಡಿಫೆನ್ಸ್ ಸೆಕ್ಟರ್ ಇರ್ಬೋದು, ಅಥವಾ ನ್ಯಾಷನಲ್ ಹೈವೇ ರೋಡ್ಸು ಸೆಕ್ಟರ್ ಇರ್ಬೋದು. ಪ್ರತಿಯೊಂದು ಸೆಕ್ಟರ್ಗಿನ್ನೂ ಈ ಒಂದು ಕ್ಯಾಪೆಕ್ಸು ಹಣ ಬಜೆಟ್ ಹೆಚ್ಚು ಮಾಡಿರೋದ್ರಿಂದ ಮುಂಬರುವ ವರ್ಷದಲ್ಲಿ ಈ ಒಂದು ಪ್ರಗತಿಪರ ಭಾರತ ದೇಶ ಏನು ನಾವು ಯೋಚನೆ ಮಾಡ್ತಾಯಿದ್ವಿ ಅದನ್ನು ಸಾಧಿಸಲಿಕ್ಕೆ ಭಾಳ ಅನುಕೂಲ ಅಂತ ನನ್ನ ವಿಶ್ವಾಸ. ಅದೇ ಥರ MSME ಸೆಕ್ಟ್ರಿಗೆ, ಸ್ಮಾಲ್ ರಿಯಲ್ ಸೆಕ್ಟ್ರಿಗೆ ಕೊಟ್ಟಿರುವಂಥ ಒಂದು 10,000 ಕೋಟಿ ರೂಪಾಯಿ ಅವರೇನೋ ಪ್ರತಿಪಾದನೆ ಮಾಡಿದ್ದಾರೆ, ಮತ್ತು 2,000 ಕೋಟಿ ಟಾಪಪ್ ಲೋನು ಪ್ರತಿಪಾದನೆ ಮಾಡಿದ್ದಾರೆ. ಅದರಿಂದ ಈ MSME ಸೆಕ್ಟ್ರಲ್ಲಿ ಈ ಉತ್ಪಾದನೆ ಮಾಡ್ತಾ ಇರುವಂಥ ಎಲ್ಲ ಇಂಡಸ್ಟ್ರೀಸ್ಗೂ ಭಾಳ ಅನುಕೂಲಕರವಾಗಲಿದೆ. ಈ ಒಂದು ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನು 17 ಥರದ ಔಷಧಗಳು ಮೇಲೆ ಇರುವಂಥ ಕಸ್ಟಮ್ ಡ್ಯೂಟಿನೇ ಅವರು ಎಕ್ಸೆಂಪ್ಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಭಾರತ ದೇಶದಲ್ಲಿರುವಂಥ ಬಡ ಒಂದು ಪೇಷಂಟ್ಸ್ ಏನಿದ್ದಾರೆ ಅವರಿಗೆ ಈ ಒಂದು ರಿಯಾಯಿತಿಯಿಂದ ಬಹಳ ಚೀಪ್ ರೇಟ್ನಲ್ಲಿ ಈ ಔಷಧಗಳು ಲಭ್ಯವಾಗಲಿವೆ. ಇದರಿಂದ ನಮ್ಮ ಭಾರತ ದೇಶ ಈ ಮುಂಬರುವ ದಿನಗಳಲ್ಲಿ ಕ್ಯಾನ್ಸರ್ ಮುಕ್ತ ದೇಶನೂ ಆಗುವ ಒಂದು ರೀತಿಯಲ್ಲಿ ಈ ಒಂದು ಬಜೆಟ್ಟು ಭಾಳ ಶುಭಕರವಾಗಿದೆ. ಅದೇ ಥರ ನಮ್ಮ ರೈಲ್ವೆ ಸೆಕ್ಟರ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿರುವಂಥ ಒಂದು 7 ಹೈಸ್ಪೀಡ್ ಕಾರಿಡಾರ್ಸ್ ಏನಿದ್ದಾವೆ ಅದರಿಂದನೂ ಸಹಿತ ಭಾಳ ತ್ವರಿತ ಈ ಒಂದು ರೀಜನ್ಸ್ ಎಲ್ಲೆಲ್ಲಿ ಇವು ಅನೌನ್ಸ್ ಮಾಡಿದ್ದಾರೆ ಆ ರೀಜನ್ಸಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ನಾವು ಕಾಣಬಹುದು. ಅದೇ ಥರ ಆ ಏರಿಯಾಸ್ದಲ್ಲಿ ಜಾಬ್ಸು ಕ್ರಿಯೇಷನೂ ಭಾಳ ಅನುಕೂಲಕರವಾಗಲಿದೆ. ಅದೇ ಥರ ನನ್ನ ಈ ಬಜೆಟ್ನಲ್ಲಿ ನನಗೆ ಅಂದರೆ ಒಂದು ವಿಚಾರದಾಯಕ ವಿಷಯ ಅಂದರೆ ಮುಂಬೈ ಬೆಂಗಳೂರು ಕಾರಿಡಾರು ಇದರಲ್ಲಿ ಅವರು ಅನೌನ್ಸ್ ಮಾಡಿಲ್ಲ. ನನ್ನ ಕಳಕಳಿ ವಿನಂತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ದಯವಿಟ್ಟು ಮುಂಬರುವ ದಿನಗಳಲ್ಲಿ ಈ ಕಾರಿಡಾರ್ ಸಹಿತ ಹೈ ಸ್ಪೀಡ್ ಕಾರಿಡಾರ್ನಲ್ಲಿ ತಾವು ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಅವರಿಗೆ ಕೇಳುತ್ತಾ, ಒಟ್ಟಾರೆ ಈ ಒಂದು ಬಜೆಟ್ ಇವತ್ತು ಮಂಡಿಸಿರುವಂಥ ಬಜೆಟ್ಟು ಪ್ರಗತಿಪರ, ಅಭಿವೃದ್ಧಿದಾಯಕ ಮತ್ತು ಈ ದೇಶದ ಯುವಶಕ್ತಿಗೆ ಒಂದು ಬಲ ಕೂಡಿಸುವ ಒಂದು ಬಜೆಟ್ ಆಗಿದೆ ಅಂತ ನನ್ನ ವಿಶ್ವಾಸ. ಈ ಒಂದು ಬಜೆಟ್ ಮಂಡಿಸಿರುವಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಮಾರ್ಗದರ್ಶನ ನೀಡಿರುವಂಥ ಪ್ರಧಾನಮಂತ್ರಿಯಾಗಿರುವಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ಎಲ್ಲ ಕೇಂದ್ರದ ಮಂತ್ರಿವರ್ಗದವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು.